ಅಂದಾಜು ಎಷ್ಟು ಗಂಟೆ ಆಗಿರ್ಬೋದು ನೀವು ಕೇಳೋ ಟೈಮ್? ಸರ್ ನಾನು ಅಲ್ಲಿ ಸ್ಟೇಷನಲ್ಲಿ ಒಂದಿನ ಅಲ್ಲ 2 ದಿನ ಅಲ್ಲ, ಒಂದೊಂದು ಸಲ ಮಧ್ಯಾಹ್ನ ಹೋದರೆ ಒಂದೊಂದು ಸಲ 7-8 ಗಂಟೆವರೆಗೂ ಅಲ್ಲೇ ಇದ್ದೀನಿ. ಯಾವ ದಿನ ಸರ್ ದಿನ ಎಕ್ಸಾಕ್ಟ್ ಆಗುತ್ತಿಲ್ಲ, ಎವ್ರಿ ಡೇ ಹೋಗಿದ್ದೀನಿ, ಒಂದಿನ ಅಂತಲ್ಲ ಎವ್ರಿ ಡೇ ಹೋಗಿದ್ದೀನಿ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಅಂದಾಜು ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ನೀವು ಹೋಗಿರುವಂತ, ಅಂದ್ರೆ ಫಸ್ಟ್ ಡೇ ಅಂತ ಅನ್ಕೊಳ್ಳಿ, ಫಸ್ಟ್ ಯಾವ ದಿನ 17 ಆದ್ಮೇಲೆ 10 ಡೇಸ್, ಆ ದಿನ ಆದ್ಮೇಲೆ ರೆಗ್ಯುಲರ್ ಎವ್ರಿ ಡೇ ಹೋಗಿದ್ದೀನಿ. ಎವ್ರಿ ಡೇ 17 10 ಡೇ ಅವ್ರ ಫೋನ್ ಬಂತಲ್ವಾ, ನಾಳೆ ಬಾ ನಾಡಿದ್ದು ಬಾ ನಾಳೆ ಬಾ ನಾಡಿದ್ದು ಬಾ ಹಿಂಗೆ. ಬಟ್ ಕಾಲಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೆ ನಾನು ಅವ್ರಿಗೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ 20 ಲಕ್ಷ ಡೀಲ್ ಮಾತಾಡ್ತಿರಲ್ಲ, ಅದು ಯಾವ ಡೇಟಿಗೆ ಮಾತಾಡಿರೋದು ನೆನಪಿದ್ಯಾ? ಒಂದು ನನಗೆ ಫಸ್ಟ್ ಡೇನಾ ಅಥವಾ ಸೆಕೆಂಡ್ ಡೇನಾ? ಫಸ್ಟ್ ಡೇನೆ ಮಾತಾಡಿದ್ರು. ಫಸ್ಟ್ ಡೇನೆ ಮಾತಾಡಿ, ಓಕೆ ನಾನು ಖಾಲಿ ಮಾಡಿಸ್ಕೊಡ್ತೀನಿ, ನೀವು ಇಷ್ಟು ಕೊಡಿ ಅಂತ. ಎಷ್ಟು ಕೊಡಿ ಅಂತ? 20 ಕೊಡಿ ಅಂತ. ಎಷ್ಟು ಕೊಟ್ರಿ ಅಡ್ವಾನ್ಸ್? 1 ಕೊಟ್ವಿ. ಅಂದ್ರೆ ಎಲ್ಲಿ ಕೊಟ್ರಿ? ಅಲ್ಲೇ ಕೊಟ್ರಾ ಅಥವಾ ಬೇರೆ ಕಡೆ ಯಾರಾದ್ರೂ ಬಂದು ತಗೊಂಡೋದ್ರ? ಹಿಂಗೆ ಬೇರೆ ಕಡೆಯವ್ರು ಯಾರೋ ನನ್ಗೆ ಗೊತ್ತಿಲ್ಲ, ಅವ್ರ ಕಡೆಯವ್ರ ಬಂದು ತಗೊಂಡೋದ್ರು. ಓಕೆ, ಅಲ್ಲಿ ಹೊರಗಡೆ ಎಲ್ಲಿ? ಅಂದ್ರೆ ಎಸಿಪಿ ಆಫೀಸ್ ಅಲ್ಲೇ, ಕಚೇರಿಯಲ್ಲೇ? ಹೌದು, ಕಚೇರಿಯಲ್ಲಿ. ಓಕೆ ಓಕೆ, ಕಚೇರಿಯಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ಬಂದು 1 ಲಕ್ಷ ತಗೊಂಡೋದ್ರು. ಮುಂದಕ್ಕೆ ಏನಾಯ್ತು? ತಗೊಂಡೋದ್ರು. ನಮಗೆ ನಾವು ಯಾವತ್ತು ಖಾಲಿ ಮಾಡಿಸ್ತೀನಿ ಅಂತ ಕೇಳಿದ್ವಿ. ವೇಟ್ ಮಾಡಿ ನಾನು ಹೇಳ್ತೀನಿ ಟೈಮು ಅಂತ ಹೇಳಿದ್ರು. ಒಂದು ವಾರ ಟೈಮ್ ತಗೊಂಡಿದ್ದವರು. ಬುಧವಾರ ಇಲ್ಲ ಗುರುವಾರ ಬನ್ನಿ, ನಾನು ಕ್ಲಿಯರ್ ಮಾಡಿಸ್ತೀನಿ, ನೀವು ಹೋಗಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಅವ್ರಿಗೆ. ಅವರು ಕರೆಕ್ಟಾಗಿ ಹೇಳಿ ಸರ್ ನೀವು ಯಾವಾಗ ಅಂತ ನಾವು ಕೇಳಿದಾಗ ಗುರುವಾರ ಅಂತ ಹೇಳಿದ್ರು. ಗುರುವಾರ? ಯಾವ ಗುರುವಾರ? ಮೊನ್ನೆ ಗುರುವಾರ. ಮೊನ್ನೆ ಗುರುವಾರ. ಆಯಿತು, ಓಕೆ. ನಾವು ಅಲ್ಲಿ ಹೋದಾಗ ಅವತ್ತು ಏನು ಖಾಲಿ ಮಾಡಿಸಿದಾರೆ ನೋಡಿ, ನಾವು ಅವತ್ತು ಗುರುವಾರ ದಿನ ಫುಲ್ ಡೇ ಅವ್ರ ಜೊತೆನೇ ಇದ್ವಿ. ಅಂದ್ರೆ ನೀವು ಹೋಗಿದ್ ನೆಕ್ಸ್ಟ್ ಡೇಗೆ ಅಲ್ಲಿ ಖಾಲಿ ಮಾಡಿಸಿದ್ದಾರೆ? ನೆಕ್ಸ್ಟ್ ಡೇಗಿಲ್ಲ, ಗುರುವಾರನೇ ಖಾಲಿ ಮಾಡಿಸಿದ್ದಾರೆ. ಓಕೆ, ನಮಗೆ ಗುರುವಾರ ಖಾಲಿ ಮಾಡಿಸಿದ್ದಾರೆ. ಗುರುವಾರ ದಿನ ಖಾಲಿ ಮಾಡೋ ಟೈಮಲ್ಲಿ ನಮ್ಗೆ ಅದು ಖಾಲಿ ಮಾಡ್ತಾರ ನಮಗೆ ಮ್ಯಾಟ್ರೇ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಗಮನಕ್ಕೆ ಬಂದಿರಲಿಲ್ಲ? ನಮ್ಗೆ ಗಮನಕ್ಕೆ ಬಂದಿಲ್ಲ. ನಾವು ಅಲ್ಲಿ ಯಾವಾಗ ಖಾಲಿ ಮಾಡಿಸ್ತೀರ ಅಂತ ಕೇಳಿ ಅವರೇ ಸಾಹೇಬ್ರೆ, ಎಸಿಪಿ ಬಸವರಾಜ್ ಅವರೇ. ನಮ್ಗೆ ಅದು ಮ್ಯಾಟ್ರೇ ಗೊತ್ತಿಲ್ಲ. ಆಯ್ತು ಖಾಲಿ ಆಗಿದೆ, ನಿಮ್ಮ ಹುಡುಗರನ್ನ ಯಾರಾದ್ರೂ ಬಿಡಿ ಅಲ್ಲಿ ಅಂದ್ರು. ನಾವು ನಮ್ಮ ಹುಡುಗರನ್ನ ಬಿಟ್ಟಿವಿ. ಅಂದ್ರೆ ಇವಾಗ ಈ ಮ್ಯಾಟ್ರು ನಿಮಗೆ ಗೊತ್ತಾಯ್ತು? ಅವರೇ ಹೇಳಿದ್ರಲ್ಲ ನಮ್ಗೆ. ಯಾರು? ಬಸವರಾಜ್ ಅವರು ನಿಮ್ಮನ್ನ ಕಳಿಸ್ಬಿಟ್ಟು ಮತ್ತೆ ಠಾಣೆಗೆ ಕಳಿಸಿ ನಾವು ಅಲ್ಲೇ ಇದ್ವಿ. ಅವ್ರು ಏನ್ ಖಾಲಿ ಮಾಡಿಸಿದಾರೆ ನೋಡಿ, ಆ ಟೈಮಲ್ಲಿ ನಾವು ಸ್ಟೇಷನ್ ಅಲ್ಲೇ ಇದ್ವಿ. ಅಂದ್ರೆ ಯಾವ ಸ್ಟೇಷನ್? ಕೆಂಗೇರಿ ಜ್ಞಾನ ಭಾರತಿ ಸ್ಟೇಷನ್. ಅವ್ರ ಜೊತೆನೇ ಇದೀವಿ ನಾವು, ಕ್ಯಾಬಿನಲ್ಲಿ ಅಲ್ಲೇ ಇದೀವಿ. ಯಾರು? ಎಸಿಪಿ ಜೊತೆಲಿ ಇದ್ದೀರಾ? ಆದ್ರೆ ನೀವು ಎಸಿಪಿ ಜೊತೆಲಿ ಇರ್ಬೇಕಾದ್ರೆ ಇಲ್ಲಿ ಖಾಲಿ ಮಾಡಿಸಿದ್ದಾರೆ? ಅಂದ್ರೆ ನಾವು ರಿಸೆಪ್ಷನ್ ಅಲ್ಲಿ ಕೂತಿದ್ವಿ, ಮುಂದೆ ಕೂತ್ಕೊಳ್ಳೋಕಿದೆ ಅಲ್ವಾ, ರಿಸೆಪ್ಷನ್ ಅಲ್ಲಿ ಕೂತಿದ್ವಿ ನಾವು. ಅಲ್ಲಿ ಜನಗಳು ಬಂದ್ರೆ ಕೂತ್ಕೊಳ್ಳೋಕೆ ಜಾಗ ಇದೆಯಲ್ಲ, ಅಲ್ಲಿ ಕೂತಿದ್ವಿ. ಒಳಗಲ್ಲ, ಚೇಂಬರ್ ಅಂದ್ರೆ ಅವ್ರ ಒಳಗಲ್ಲ. ಕೂತ್ಕೊಂಡಿದ್ವಿ. ಅದಾದ್ಮೇಲೆ ನಿಮ್ಮ ಹುಡುಗರನ್ನ ಬಿಡಿ, ಖಾಲಿ ಇದೆ ಅಂತ ಹೇಳಿದ್ರು. ಎಲ್ಲಿಗೆ ಬಿಡಿ ಅಂತ? ಆ ಜಾಗಕ್ಕೆ ಪೊಸಿಷನ್ಗೆ ನೀವು ಕೂತ್ಕೊಳ್ಳಿ, ಖಾಲಿ ಇದೆ ಇವಾಗ ಅಂದ್ರು. ಖಾಲಿ ಇತ್ತು. ನಮ್ಮ ಹುಡುಗರನ್ನ, ಇನ್ನೋಸೆಂಟ್ ಹುಡುಗರನ್ನ, ನಾನೇ ಇಬ್ಬರನ್ನ ಅಲ್ಲಿ ಇರಿ ಸದ್ಯಕ್ಕೆ, ಏನು ತೊಂದರೆ ಇಲ್ಲ, ಅದೇನಿದೆ ಡೆಮಾಲಿಷ್ ಮಾಡಿ ನೆಕ್ಸ್ಟ್ ಏನ್ ಮಾಡೋದಂತ ಯೋಚನೆ ಮಾಡೋಣ, ಅಥವಾ ಮಾರೋಣ ಅಥವಾ ಏನೋ ಮಾಡೋಣ ಅಂತ ಅಲ್ಲಿ ಇರಿ ಸದ್ಯಕ್ಕೆ. ಎಲೆಕ್ಟ್ರಿಕ್ ಬಿಲ್ ಚೇಂಜ್ ಆಗಬೇಕು, ಕಂಪ್ಲೇಂಟ್ ಕೊಟ್ಟಿದ್ವಿ. ಅಲ್ಲಿವರೆಗೂ ನಾವು ಹಂಗೆ ನಾರ್ಮಲ್ ಮೇಂಟೈನ್ ಮಾಡೋಣ ಅಂತ ಅಲ್ಲೇ ಇದ್ವಿ. ಏನದು ಚಿಕ್ಕ ಶೆಡ್? ಅದು ಚಿಕ್ಕ ಶೆಡ್. ಅಲ್ಲಿ ಅವನಿಗೆ 1,000 ರೂಪಾಯಿ ಬಾಡಿಗೆ ತಗೊಳ್ಳೋನಂತೆ. ತುಂಬಾ ಚಿಕ್ಕದು. ಅಲ್ಲಿ ನೋಡಿದ್ರೆ ಅದು ಯಾರೋ ನಾರ್ತ್ ಕರ್ನಾಟಕದವರು ಗಾರೆ ಕೆಲಸ ಇರೋದು.